ಹಾಯ್ ಆಲ್ ಆಫ್ ಯು, ಹೇಗಿದ್ದೀರಾ? ಇವತ್ತು ನಾನು ಸ್ಪೆಷಲ್ಲಾಗಿರುವಂತಹ ಎಗ್ ಮಸಾಲ ಅಥವಾ ಎಗ್ ಕರಿಯನ್ನು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸೂಪರಾಗಿದೆ ಅಂಥೇಳಿ. ಒಂದು ಸಲ ಟ್ರೈ ಮಾಡಿ. ತುಂಬ ಜ್ಯೂಸಿಯಾಗಿ ಸೂಪರಾಗಿ ಕಾಂಬಿನೇಷನು ದೋಸೆ, ಚಪಾತಿ, ಪರೋಟ, ರೊಟ್ಟಿ ಯಾವುದ್ರ ಜೊತೆಗಾದರೂ ನೋಡಿ ಎಷ್ಟು ಜ್ಯೂಸಿಯಾಗಿ ಸೂಪರಾಗಿ ಬರುತ್ತೆ. ಡಿಫ್ರೆಂಟಾಗಿ ಮಾಡೋಣ ಇವತ್ತು. ಹೇಗಂತ ಹೇಳ್ತೀನಿ ಬನ್ನಿ. ಫಸ್ಟ್ ನಾನು ಒಂದು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ಏನು ಮಾಡ್ಕೋಬೇಕು, ಕಟ್ ಮಾಡ್ಕೊಂಡು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ, ತುಂಬ ಸಿಂಪಲಾಗಿ ತುಂಬ ಸಖತ್ತಾಗಿ ಮಾಡ್ಕೋಬೋದು. ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ನಾವನ್ನು ಇಟ್ಕೊಳ್ಳೋಣ. ನೆಕ್ಸ್ಟ್ ಅದಕ್ಕೆ ಏನು ಮಾಡ್ತೀನಿ ಅಂತಂದು, ಈರುಳ್ಳಿನಲ್ಲಿ ಮಿಕ್ಸಿಗೆ ಏನೂ ಹಾಕಲ್ಲ, ಸೊ ತೀರಾ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಿ. ಆಮೇಲೆ ಒಂದು ಹಸಿಮೆಣಸಿನಕಾಯಿನ ತಗೊತೀನಿ, ಅದನ್ನು ಕೂಡ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದು 7-8 ಗೋಡಂಬಿನ ನೆನೆ ಹಾಕಿದ್ದೀನಿ. 2 ದೊಡ್ಡ ಸೈಜಿನ ಟೊಮೆಟೊ ಹಣ್ಣು. ಇದೇನು ಸಣ್ಣ ಪೀಸ್ ಮಾಡೋ ಅವಶ್ಯಕತೆ ಇಲ್ಲ, ಈ ಥರ ದಪ್ಪ ಪೀಸ್ ಮಾಡಿಕೊಂಡು ಇಟ್ಕೊಂಡ್ರೆ ಸಾಕಾಗತ್ತೆ. ಆದ್ರೇನು ಟೊಮೆಟೊ ಹಣ್ಣು ತುಂಬ ಹಣ್ಣಾಗಿರಬೇಕು, ಕಾಯಿ ಟೊಮೆಟೊ ಹಣ್ಣು ಬೇಡ, ಫುಲ್ ಅದರ ರಸ ಬರಬೇಕು, ಆ ಥರ ಟೊಮೆಟೊ ಹಣ್ಣನ್ನ ಚೂಸ್ ಮಾಡ್ಕೊಳ್ಳಿ. ಈಗೇನು ಮಾಡಬೇಕು, ಒಂದು ಸಣ್ಣ ಮಿಕ್ಸಿ ಬೌಲ್ ತೊಗೊಂಡು ಈ ಟೊಮೆಟೊ, ಒಂದು 5-6 ಅಷ್ಟು ನೆನೆಸಿದಂತಹ ಗೋಡಂಬಿ, ಆಮೇಲೆ ಇದು ನೋಡಿ ಒಂದು ಶುಂಠಿ ಮತ್ತು ಬೆಳ್ಳುಳ್ಳಿನ ಈ ಥರ ಹೀಗೆ ಜಜ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 3-4 ಲವಂಗ, ಒಂದು ಚಕ್ಕೆ, ಅರ್ಧ ಚಮಚದಷ್ಟು ಎಳ್ಳು, ಬಿಳಿ ಎಳ್ಳು. ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೋಬೇಡಿ, ಇದನ್ನು ಹಾಕಲೇಬೇಕು, ಥಿಕ್ನೆಸ್ಸಿಗೆ ಇದೇ ಬೇಕು. ಅರ್ಧ ಚಮಚದಷ್ಟು ಸೊಂಪಿನ ಕಾಳು, ನಾವು ಬಡಿಶೇಪ್ ಅಂತೀವಲ್ಲ ಅದು. ಸ್ವಲ್ಪ ನೀರು ಹಾಕಿ ಏನು ಮಾಡಿ ಸಣ್ಣಕ್ಕೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಕೊಬ್ಬರಿ ಏನೂ ಯೂಸ್ ಮಾಡಲ್ಲ. ನೋಡಿ ಇಷ್ಟು ಥಿಕ್ಕಾಗಿ ಪೇಸ್ಟ್ ಆಗಿದೆ. ಈಗ ನೆಕ್ಸ್ಟ್ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಮೇನ್ ಪ್ರೊಸೀಜರ್ ಅಂತಂದರೆ ಎಗ್ಗನ್ನು ನಾವು ಬೇಯಿಸಂಗಿಲ್ಲ. ಏನು ಮಾಡ್ಕೋಬೇಕು ಅಂದರೆ, ನಾವೇನು ಒಗ್ಗರಣೆ ಕೊಡ್ತೀವಲ್ಲ ಆ ಪ್ಯಾನನ್ನು ಒಂದು ಸಣ್ಣ ಇದನ್ನು ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿ ಏನು ಮಾಡ್ತೀನಿ, 5-6 ಎಗ್ ತಗೊಂಡಿದ್ದೀನಿ. ಆ ಎಗ್ಗನ್ನು ಒಂದೊಂದಾಗಿ ಈ ಥರ ಆ ಬೌಲಲ್ಲಿ ಹಾಕಿ ಆಮ್ಲೆಟ್ ಟೈಪ್ ಮಾಡ್ಕೋಬೇಕು. ಇದು ನಿಧಾನಕ್ಕೆ ಹಾಕ್ಕೊಳ್ಳಿ, ಯಾಕಂದರೆ ಸಣ್ಣ ಇರುತ್ತಲ್ಲ ಬೌಲು. ಈ ಥರ ಹಾಕಿ ಇದ್ರ ಮೇಲೆ ನಾನಿಲ್ಲಿ ಉಪ್ಪು, ಗರಂ ಮಸಾಲ ಮತ್ತು ಕೆಂಪು ಮೆಣಸಿನ ಪುಡಿನ ಮಿಕ್ಸ್ ಮಾಡಿಟ್ಕೊಂಡಿದ್ದೆ. ಇದನ್ನು ಅದ್ರ ಮೇಲೆ ಈ ಥರ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಈ ಥರ 2 ಸೈಡು ನಿಧಾನಕ್ಕೆ ಈ ಥರ ಬೇಯಿಸ್ಕೊಳ್ಳಿ. ಕೆಲವರು ಹಾಫ್ ಫ್ರೈನೂ ಮಾಡ್ಕೊತಾರೆ, ಬಟ್ಟು 2 ಸೈಡ್ ಬೇಯಿಸ್ಕೊಂಡು ಕೂಡ ತುಂಬ ಚೆನ್ನಾಗಾಗತ್ತೆ. ಈ ಥರ ಮಾಡಾದ್ಮೇಲೆ ಅದು 6 ಎಗ್ಗನ್ನು ನಾನು ಈ ಥರ ಫ್ರೈಯನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಆಗಿದೆ ನೋಡಿ. ನೆಕ್ಸ್ಟ್ ಏನು ಮಾಡೋಣ, ಒಂದು ಪಾತ್ರೆ ಇಟ್ಕೊಂಡು ಫ್ರೈಯಿಂಗ್ ಪ್ಯಾನಲ್ಲಿ ನಾವೇನು ಮಾಡೋಣ, ಸ್ವಲ್ಪ ಆಯಿಲ್ ಹಾಕಿ ನಾವೇನು ಮಾಡೋಣ, ಒಂದು 3-4 ಚಮಚದಷ್ಟು ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ಹಸಿಮೆಣಸು ಒಂದು ಸ್ವಲ್ಪ ಚಟಪಟ ಅಂದಮೇಲೆ ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಲ್ಲ, ಸೊ ಜಲ್ದಿ ಬೇಯುತ್ತೆ, ಫ್ರೈ ಆಗುತ್ತೆ. ಮತ್ತು ಸ್ವಲ್ಪ ಜಲ್ದಿ ಫ್ರೈ ಆಗಬೇಕಂದ್ರೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕಿದರೆ ಜಲ್ದಿ ಇದು ಫ್ರೈ ಆಗುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ನೀಟಾಗಿ ಇದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕಾಶ್ಮೀರಿ ಪೌಡ್ರು, ಅದಕ್ಕೆ ಕಲರ್ ಸಲುವಾಗಿ ಅರ್ಧ ಚಮಚ ಗರಂ ಮಸಾಲ ಪುಡಿ, ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿ, 1/4 ಚಮಚ ಅರಿಶಿನ ಪುಡಿ, 1/4 ಚಮಚ ಜೀರಿಗೆ ಪುಡಿ. ಜೀರಿಗೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಈ ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಖಾರಕ್ಕೆ ಖಾರದ ಪುಡಿ, ಅದು ಕಲರ್ ಬರುತ್ತೆ, ಕಾಶ್ಮೀರಿ ಮಿರ್ಚಿ ಪೌಡರು. ಇದನ್ನು ಸ್ವಲ್ಪ ಖಾರಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನೇನು ಮಾಡಬೇಕು, ಎಣ್ಣೆಯಲ್ಲಿ ನೀಟಾಗಿ ಈ ಥರ ಹುರ್ಕೋಬೇಕು. ನೋಡಿ, ನಾವು ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅದು ಕಲರ್ ಬಿಟ್ಕೊಂತು. ಈ ಥರ ಒಂದು 2-3 ನಿಮಿಷ 2 ನಿಮಿಷ ಫ್ರೈ ಮಾಡಿ ಸಿಮ್ಮಲ್ಲಿ.
ಗ್ಯಾಸ್ ಯಾವುದೇ ಕಾರಣಕ್ಕೂ ದೊಡ್ಡ ಮಾಡೋಂಗಿಲ್ಲ, ಮಸಾಲೆಗಳು ಸುಟ್ಟು ಹೋಗ್ಬಿಡ್ತವೆ. ಈಗ ಗ್ರೈಂಡ್ ಮಾಡಿದಂತಹ ಪೇಸ್ಟನ್ನು ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟು ಕಡೆ ಇದನ್ನಾಗಬೇಕಿದು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಗ್ಯಾಸನ್ನು ದೊಡ್ಡ ಮಾಡಬೇಡಿ, ಸಿಮ್ಮಲ್ಲೇ ಇರಲಿ. ಇದನ್ನೇನು ಮಾಡಬೇಕು ಅಂದು 2 ರಿಂದ 3 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಅದು ಮಸಾಲೆಗಳು ಎಲ್ಲ ಫ್ಲೇವರನ್ನು ಇದನ್ನು ಎಣ್ಣೆನ ಬಿಟ್ಕೋಬೇಕು. ನೋಡಿರಿ, ಈ ಥರ ಸೈಡಿಗಷ್ಟು ನಿಧಾನಕ್ಕೆ ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೇನು ಮಾಡ್ತೀನಿ, ಒಂದು ಅರ್ಧ ಲೋಟದಷ್ಟು ಏನು ಮಾಡ್ತೀನಿ, ನೀರನ್ನು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ. ಮಸಾಲೆ ಇನ್ನೂ ಸ್ವಲ್ಪ ಬೇಯಬೇಕು, ಯಾಕಂದರೆ ಇನ್ನೂ ಕೂಡ ಅದರದ್ದು ಮಸಾಲೆ ನೀಟಾಗಿ ಆಯಿಲನ್ನು ಬಿಟ್ಕೊಂಡಿಲ್ಲ. ಸೊ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಇನ್ನೊಂದು 2 ರಿಂದ 3 ನಿಮಿಷ ಏನು ಮಾಡ್ತೀನಿ, ಇದನ್ನು ಮುಚ್ಚಿಡ್ತೀನಿ. ನಿಧಾನಕ್ಕೆ ಬೇಯಬೇಕು, ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡಬೇಡಿ. ನೋಡಿ ಎಷ್ಟು ಚೆನ್ನಾಗೀಗ ಮಸಾಲೆಗಳು ಏನಾದರೂ ಎಣ್ಣೆನ ಬಿಟ್ಕೊಂತು. ರೆಸ್ಟೋರೆಂಟ್ಗಿಂತ ಚೆನ್ನಾಗಾಗತ್ತೆ ಇದು. ಯಾವ ಗ್ರೇವಿ ಇದ್ರ ಮುಂದೆ ಯಾವುದೂ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗೇನು ಮಾಡೋಣ, ನಾವೇನು ಆಮ್ಲೆಟ್ ಮಾಡ್ಕೊಂಡಿದ್ದೀವಲ್ಲ, ಫ್ರೈ ಮಾಡ್ಕೊಂಡಿದ್ದೀವಲ್ಲ ಮೊಟ್ಟೆನ, ಇದನ್ನು ನಿಧಾನಕ್ಕೆ ಒಂದೊಂದಾಗಿ ಈ ಥರ ಬಿಟ್ಕೊಳ್ಳಿ. ಅಂದರೆ ಇನ್ನೂ ಕೂಡ ನಾನು ಗ್ಯಾಸ್ ದೊಡ್ಡ ಮಾಡಿಲ್ಲ, ಸಿಮ್ಮಲ್ಲೇ ಇದೆ. ಅಷ್ಟು ಮಸಾಲೆನ ಆ ಮೊಟ್ಟೆ ಏನು ಮಾಡಬೇಕು, ಹೀರ್ಕೋಬೇಕು ರಸನ. ಅದು ಆ ಥರ ರಸ ಹೀರ್ಕೊಂಡ್ಮೇಲೆ ಫುಲ್ಲು ಚೂಸಿಯಾಗಿ ಸೂಪರಾಗಿ ಆಗುತ್ತೆ. ಈ ಥರ 1-2 ನಿಮಿಷ ಮಸಾಲೆ ನೀರನ್ನು ಅದ್ರ ಮೇಲೆ ಹಾಕಿ ನೀವೇನು ಮಾಡಿ, ಮತ್ತೆ ಒಂದು 2 ಕೊತ್ತಂಬರಿ ಸೊಪ್ಪು ಹಾಕಿ 2 ರಿಂದ 3 ನಿಮಿಷ ಮತ್ತೇನು ಮಾಡಬೇಕು, ನೀವು ಇದನ್ನು ಮುಚ್ಚಿಡಬೇಕು. ನೋಡಿ, ಈಗ ಮುಚ್ಚಿದ ಮೇಲೆ ಓಪನ್ ಆದ್ಮೇಲೆ ನೋಡಿರಿ ಎಷ್ಟು ಚೆನ್ನಾಗಿ ಅದೇನಾಗಿದೆ, ಮಸಾಲೆನೆಲ್ಲ ಹಿಡ್ಕೊಂಡ್ಬಿಟ್ಟಿದೆ ಮೊಟ್ಟೆ. ಹೌದಾ? ಈ ಥರ ಈಸಿ ರೆಸಿಪಿಗಳನ್ನು ತೋರಿಸ್ತಾ ಇರ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಅದೇನಾಗಿದೆ, ರೆಡ್ಡಿಶ್ ಕಲರಾಗಿ ಮಸಾಲೆನ ಬಿಟ್ಕೊಂಡಿದೆ. ಸೂಪರ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸೂಪರಾಗಿ ನೀವು ಇದನ್ನು ಮಾಡ್ಕೋಬೋದು. ಒಂದ್ಸಲ ಮನೇಲಿ ಟ್ರೈ ಮಾಡಿ. ಚಪಾತಿ, ರೊಟ್ಟಿ, ದೋಸೆ ಯಾವುದ್ರ ಜೊತೆಗೆ ಬೇಕಾದರೂ ನೀಟಾಗಿ ನೋಡಿ ಎಷ್ಟು ಚೂಸಿಯಾಗಿ ಬರುತ್ತಂದರೆ ಸೂಪರಾಗಿ ಬರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ. ಒಂದ್ಸಲ ಟ್ರೈ ಮಾಡಿದ್ಮೇಲೆ ಮತ್ತೊಂದು ಸಲ ನೀವು ಇದನ್ನು ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.